ಏನಪ್ಪ ಡ್ರೈವರ್, ಇನ್ನು ಎಷ್ಟೊತ್ತಾಗುತ್ತಪ್ಪ? ಎಕ್ಸ್ಲೇಟರ್ ವೈರ್ ಕಟ್ ಆಗಿದೆಯಮ್ಮ, ಇನ್ನು 2 ಗಂಟೆ ಆಗುತ್ತೆ. ಇನ್ನು 2 ಗಂಟೆನಾ? ಹೇಮಾ, ಇವತ್ತು ನಾವು ಪಿಕ್ನಿಕ್ ಹೊರಡ್ಗಳಿಗೆನೆ ಚೆನ್ನಾಗಿಲ್ಲ ಕಣೆ. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಏನೇ ಮಾಡೋದು? ಅಲ್ಲೋಡ್ರೆ ಯಾವ್ದೋ ಕಾರ್ ಬರ್ತಾ ಇದೆ, ನಾವ್ ಅದ್ರಲ್ಲಿ ಡ್ರಾಪ್ ತಗೊಳ್ಳೋಣ. ಪ್ಲೀಸ್ ಸ್ಟಾಪ್, ಹೋಲ್ಡ್ ಆನ್. ಬೇಬೀಸ್, ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು? ತಾತ, ನಾವು ಪಿಕ್ನಿಕ್ ಹೋಗ್ಬಿಟ್ಟು ಬರ್ತಿದ್ದಾಗ ನಮ್ ವ್ಯಾನ್ ಕೆಟ್ಟ ಹೋಯ್ತು. ನಮ್ಮನ್ನೆಲ್ಲ ಮನೆವರೆಗೂ ಡ್ರಾಪ್ ಮಾಡ್ತೀರಾ? ಅಷ್ಟೇ ತಾನೇ. Come on, get in babies. ಥ್ಯಾಂಕ್ ಯು ತಾತ. ಬೇಗ ಹತ್ರೆ ಬೇಗ. ಪಾಪ ಎಷ್ಟು ಒಳ್ಳೆದಾರೆ. ಏ ಡ್ರೈವರ್, ವ್ಯಾನ್ ರಿಪೇರಿ ಮಾಡ್ಕೊಂಡು ಮನೆಗೆ ತಗೊಂಡ, ನಾವೆಲ್ಲ ಈ ಕಾರ್ನಲ್ಲಿ ಹೋಗ್ತೀವಿ. ಆಯ್ತಮ್ಮ. ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಆಸೆ. ಏ ಬೇಬಿ, ಎಲ್ಲೋಗ್ತಾ ಇದ್ದೀರಾ? ಎಲ್ಲೋಗ್ತಾ ಇದ್ದೀರಾ? ಸ್ವಲ್ಪ ಇರಿ. ತುಂಬಾ ಹುಷಾರು ಕಣೆ. ಹೌದು ಕಣೆ, ಏನ್ ಮಾಡೋದು? ಹಲೋ, ಜಾನ್ ಸ್ಪೀಕಿಂಗ್. ಜಾನ್, ಒಬ್ಬ ರೌಡಿ ನನ್ನ ಕಿಡ್ನಾಪ್ ಮಾಡಿದಾನೆ. ವಾಟ್? ನಿನ್ ಕಿಡ್ನಾಪ್ ಮಾಡಿದಾನ? ಹೂ ಇಸ್ ದಟ್ ಬಾಸ್ಟರ್ಡ್? ಓಯ್, ಬಾಸ್ಟರ್ಡ್ ಅಲ್ಲ ಕಣ, ಫೈರ್ ಬರ್ಡ್. ನೋಡು, ಇನ್ನು 1 ಗಂಟೆ ಒಳಗೆ 5 lakhs ಕ್ಯಾಶ್. ಸುಂಕದ ಕಟ್ಟೆ ಹತ್ರ ಇರೋ ಆಳದ ಮರದ ಹತ್ರ. ನೋ ಪೊಲೀಸ್. ಆಲ್ ರೈಟ್. ನನ್ನ ಮಿಸ್ಟೇಕ್ ಮಾಡ್ಕೊಡಿ ಮಿಸ್ ಹೇಮಾ. ಆ ಜಾನ್ ಒಬ್ಬ ಮರ್ಡರರ್, ಆ ಜಗದ್ಗುರು ಎಂಜಲ್ ತಿಂತ ಬಿದ್ದಿರೋ ನಾಯಿ. ಇವರಿಂದಲೇ ನಿಮ್ಮಪ್ಪ ಇನ್ನೂ ಮಿನಿಸ್ಟರ್ ಆಗಿ ಉಳಿದಿರೋದು. ಆಶ್ರಮದ ಒಳಗೆ ಪೊಲೀಸ್ನ ನುಗ್ಗಿ ಹಿಡಿಯಕ್ಕಾಗೋದಿಲ್ಲ. ಅವನ್ನ ಅಲ್ಲಿಂದ ಈಚೆಗೆ ಬರೋ ಮಾಡೋದಕ್ಕೆ ನಿಮ್ಗೆ ಇಷ್ಟೊಂದು ತೊಂದರೆ ಕೊಡ್ಬೇಕಾಯ್ತು. ಐ ಆಮ್ ಸಾರಿ. ಹೇಮಾ, ಎಲ್ಲಿ ಆ ಫೈರ್ ಬರ್ಡ್? ನಾನೇ ಕಣ ಆ ಫೈರ್ ಬರ್ಡು. ಓ, ಟ್ಯಾಕ್ಸಿ ಡ್ರೈವರ್ ನೀನಾ? ಹೌದು, ನಾನೇ. ನೀನ್ ಕೊಲೆ ಮಾಡೋದಾ? ಎಸ್, ಅದೇ ನನ್ ಕಸ್ಬು ಡಾರ್ಲಿಂಗ್.
ಹೇಮಾ ಆ ಬಾಸ್ಟರ್ನ ಶೂಟ್ ಮಾಡು. ಹೇಮಾ, ನಿಮ್ಮಪ್ಪನ ಮಂತ್ರಿ ಪದವಿ ಉಳಿಬೇಕು ಅಂತಿದ್ರೆ ನನ್ನಿಂದ ನಾಗಣ್ಣನ ಕೊಲೆ ಮಾಡ್ತಾ ನಿಮ್ಮಪ್ಪನ ಜನ ರೊಚ್ಚಿಗೆದ್ದು ನೇಣು ಹಾಕೋದನ್ನ ನೋಡಬಾರ್ದು ಅಂತಿದ್ರೆ ಇಲ್ಲ ಬಾಸ್ಟರ್. ಕಂಗ್ರಾಚುಲೇಷನ್ಸ್ ಗುರು. ಥ್ಯಾಂಕ್ ಯು ಸರ್. ದೇಶ ಧರಿಸಿ ಕೋಟ್ಯಾಂತರ ಜನಕ್ಕೆ ಮಂಕ್ಬೂದಿ ಏರಿಸಿ ಕೊಲೆ ಸುಲಿಗೆ ನಡೆಸುತ್ತಿರುವ ಜಗದ್ಗುರು ತೋಳು ಕೋಳದಲ್ಲಿ ಬಿತ್ತು. ಇನ್ನು ಮುಂದಿನ ಕೆಲಸ ಬಹಳ ಸುಲಭ. ಕಾಣಿಸ್ತಾನ್ಬೇಡಿ ಮಿಸ್ಟರ್ ಕಮಿಷನರ್, ಜಗದ್ಗುರು ಈ ತೋಳಿಗೆ ನಿಮ್ ಕೋಳ ತುಂಬಾ ಚಿಕ್ಕ. ರಾಮದಾಸ್, ಎಸ್, ಇವನಿಂದ ನಿಜ ಹೊರಡಿಸೋದು ನಿಮ್ ಜವಾಬ್ದಾರಿ. ಓಕೆ ಸರ್. ಗುರು, ಕೋರ್ಟ್ ಅಪೇಕ್ಷೆ ಪಟ್ಟಾಗ ನೀವು ಬಂದು ನಿಮ್ ಹೇಳಿಕೆನ ಸಮರ್ಪಿಸ್ಕೋಬೇಕು. ಅದು ನನ್ನ ಕರ್ತವ್ಯ ಸರ್. ವೆರಿ ಗುಡ್. ಓಂ ಅಗ್ನಿಯೇ ಸ್ವಾಹ, ಅಗ್ನಿಯೇ ಯದನ್ನಮಮ. ಓಂ ಆತ್ಮನೇ ಸ್ವಾಹ, ಆತ್ಮನೇ ಯದನ್ನಮಮ. ಓಂ ಪ್ರಳಯ ಪ್ರಭುವೇ ಸ್ವಾಹ, ಪ್ರಳಯ ಪ್ರಭುವೇ ಯದನ್ನಮಮ. ಓಂ ದೇವಪ್ರಿಯನೇ ಸ್ವಾಹ, ದೇವಪ್ರಿಯನೇ ಯದನ್ನಮಮ. ಓಂ ಅಗ್ನಿಯೇ ಸ್ವಾಹ, ಅಗ್ನಿಯೇ ಯದನ್ನಮಮ. ಓಂ ಆತ್ಮನೇ ಸ್ವಾಹ, ಆತ್ಮನೇ ಯದನ್ನಮಮ. ಜಾನ್ ಕೈಗೆ ಗೋಳ. ಈಗೇನ್ ಹೇಳ್ತೀಯ? ಇನ್ಸ್ಪೆಕ್ಟರ್, ತಪ್ಪಾಯ್ತು ಅಂತ ನನ್ ಕಾಲ್ ಮೇಲೆ ಬಿದ್ದು ಬಿಡುಗಡೆ ಮಾಡ್ಬೇಕು ಅನ್ನೋ ಆರ್ಡರ್ ನಿಮ್ಗೆ ಇಷ್ಟಲ್ಲೇ ಬರುತ್ತೆ ಇನ್ಸ್ಪೆಕ್ಟರ್. ಹಲೋ, ಸ್ಪೀಕಿಂಗ್. ನಾನ್ರೇ ಕಮಿಷನರ್ ಸಾಹೇಬ್ರೆ, ಮಿನಿಸ್ಟರ್ ಶಂಭಯ್ಯ ಮಾತಾಡ್ತಿರೋದು. ಯಾಕೆ ಏನು ಅಂತ ಕೇಳಬೇಡ್ರಿ, ತಕ್ಷಣ ಜಾನ್ನ ಬಿಡುಗಡೆ ಮಾಡ್ಬೇಕು. ಏನಂದ್ರಿ? 16 ಮರ್ಡರ್ ಕೇಸ್ ಜೊತೆ ನಾಗಣ್ಣನ ಕೊಲೆ. ನಿಮಗೆ ಡೌಟೇ ಬೇಡ, ಇದೆಲ್ಲ ಕತೆ. ಜಾನ್ ತುಂಬಾ ದೊಡ್ಡ ಮನುಷ್ಯ. ಮೇಲಾಗಿ 20 ವರ್ಷಗಳ ಪರಿಚಯ ನನಗಿದೆರಿ. ಅದಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳ ಅನುಗ್ರಹ ಅವನಿಗಿದೆ. ಕಮಿಷನ್ ಸಾಹೇಬ್ರೆ, ಬೆಂಕಿ ಜೊತೆ ಸರ್ಸ ಬೇಡ. ಪೊಲೀಸ್ನವ್ರು ಬೆಂಕಿ ಜೊತೆ ಸರಸ ಆಡಲ್ಲ ಮಿಸ್ಟರ್ ಶಂಭಯ್ಯ. ಬೆಂಕಿ ಜೊತೆ ಹೋರಾಡಿ ಆ ಬೆಂಕಿನ ನಂದಿಸ್ತಾರೆ. ಇಲ್ಲ, ಆ ನಂದಿಸೋ ಪ್ರಯತ್ನದಲ್ಲಿ ಸುಟ್ಟು ಬೂದಿ ಹಾಕ್ತಾರೆ. ನಿಮ್ ದೋಸ್ತಿ ಜಾನ್ಗೆ ಆ ಜಗದ್ಗುರುವಿನ ಅನುಗ್ರಹ ಇದ್ರು ಅಷ್ಟೇ, ಮಂತ್ರಿಗಳು ಶಿಫಾರಸಿದ್ರು ಅಷ್ಟೇ. ಅವನನ್ನು ಬಿಡುಗಡೆ ಮಾಡೋ ಹಕ್ಕು ನನ್ನ ಕೈಲಿಲ್ಲ, ನ್ಯಾಯಾಲಯದ ಕೈಲಿದೆ. ಈ ಕಮಿಷನರ್ ಮೊದಲು ಕೆಳಗಿಳಿಸಿ ಮನೆಗೆ ಕಳಿಸ್ಬೇಕು. ಡ್ಯಾಡಿ, ನಿಮ್ಮ ಮಂತ್ರಿ ಪದವಿ ಉಳಿಸ್ಕೊಳ್ಳೋದಕ್ಕೆ ಇನ್ನು ಎಷ್ಟು ಜನರ ಸಸ್ಪೆಂಡ್ ಆಗ್ಬೇಕು? ಎಷ್ಟು ಕೊಲೆಗಾರರ ಕಾಲು ನೀವು ಹಿಡಿಬೇಕು ಡ್ಯಾಡಿ? ನಿನಗೆ ಡೌಟೇ ಬೇಡ. ಕಾಡ್ನಲ್ಲಿ ಹುಲಿಯಾಗಿ ಹದವಾಗಿ ಬದುಕಬೇಕು ಅಂತ ಇದ್ರೆ ಆ ತಂದಿನ ಹೊಡಿಲೇಬೇಕು. ನಮ್ಮ ಬೆನ್ನು ನಂಬಿ ಬಂದಿರುವ ಚಿಲ್ಲರೆ ಪ್ರಾಣಿಗಳಿಗೆ ನಾವ್ ಎಂಜಲು ಒಪ್ಪಿಸ್ಲೇಬೇಕು. ಸಿಂಹ ಎದುರಾದ್ರೆ ನಾವು ಸಲಾಂ ಹಾಕ್ಲೇಬೇಕು. ರಾಜಕೀಯದಲ್ಲಿ ಇದ್ಕೊಂಡು ಆದ್ರಿಂದ ಲಾಭ ಪಡಿಬೇಕು ಅನ್ನೋದಾದ್ರೆ ನಾವಿದ್ನೆಲ್ಲ ಮಾಡ್ಲೇಬೇಕಾಗತ್ತೆ. ಹೇಮಾ, ನೀನ್ ಇನ್ನು ಮಗು ನೋಡು, ನನ್ಗೆ ಯಾಕೋ ಮೂಡ್ ಸರಿಯಾಗಿಲ್ಲ. ನೀನ್ ಹೊಳಗು ಹೋಗು. ನಾನೇನ್ ಮಗು ಅಲ್ಲ ಡ್ಯಾಡಿ, ತವ್ರ ಮನೆ ಹೊಸಲ್ ದಾಟಿ ಇನ್ನೊಂದು ಮನೆ ಬೆಳಗೋದಕ್ಕೆ ಸಮರ್ಥರಾಗಿರೋ ಹೆಣ್ಣು. ನಿಮ್ಮ ಮಂತ್ರಿ ಪದವಿಯಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿರೋ ಹಣ ಯಾರಿಗೋಸ್ಕರ? ನಿನಗೋಸ್ಕರ. ನಾಳೆ ಪ್ರಧಾನಮಂತ್ರಿ ಆಗುವಂತ ಗಂಡು ನನ್ನ ಮನೆ ಗಳಿನಾಗ ಬರಬೇಕು. ನನ್ನ ಮಗಳ ಮದುವೆ ಹಿಂದಾಗಿರಬಾರ್ದು, ಮುಂದಾಗಬಾರ್ದು. ಅಷ್ಟು ಭರ್ಜರಿಯಾಗಿ ನಡಿಬೇಕು. ನಡೆಯುತ್ತೆ. ನಿನಗೆ ಆ ಡೌಟೇ ಬೇಡ. ನನಗೆ ಡೌಟೇ ಡ್ಯಾಡಿ. ನೀವು ಬರೀ ಗಾಳಿ ಗೊಬ್ಬರ ಕಟ್ತಾ ಇದ್ದೀರಾ. ನಾನು ಮಂತ್ರಿ ಮಗಳು ಅಂತ ಹೆಮ್ಮೆ ಪಡ್ತಾ ಇದ್ದೆ, ಜಂಬ ಕೊಚ್ಕೋತಾ ಇದ್ದೆ. ಆದ್ರೆ ಈಗ ಅದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಬೈದೆ ಬೈ, ನಾನ್ ಮದ್ವೆ ಆಗೋ ಗಣ್ಣ ನಾನೇ ಆರಿಸ್ಕೊಂಡಿದ್ದೀನಿ. ಎಸ್ ಡ್ಯಾಡಿ,
ಆವತ್ ನಮ್ಮ ಮನೆಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಬಂದು ರೋಪ್ ಹಾಕಿದ್ದ. ನಿಮಗ್ ಚೆನ್ನಾಗ್ ಜ್ಞಾಪಕ ಇರ್ಬೋದು. ಅವನೇ ಡ್ಯಾಡಿ ನಿಮ್ ಸ್ನೇಹಿತ ಜಾನ್ ನ ಹಿಡಿದು ಪೊಲೀಸ್ ಕೊಪ್ಸಿರೋದು. ನಾನು ಮದ್ವೆ ಆಗೋದಾದ್ರೆ ಅವರನ್ನೇ. ನನಗೋಸ್ಕರ ನಿಮ್ಮ ರಾಜಕೀಯ ರಂಗದಲ್ಲಿ ವರ ಹುಡುಕ್ಬೇಡಿ. ನನಗ್ ಮಂತ್ರಿ ಮಗಳು ಅನ್ನೋ ಹೆಸರು ಬೇಡ, ಮಂತ್ರಿಯಾಗಿ ನೀವು ಸಂಪಾದಿಸಿರೋ ಹಣವೂ ಬೇಡ. ಅವನ ಆರ್ಡಿನರಿ ಟ್ಯಾಕ್ಸಿ ಡ್ರೈವರ್ ಅಲ್ಲ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸುಬಣ ಸುಬಣ ಏನಂತಾಳೆ ನನ್ನ ಲಕ್ಷ್ಮಿ? ನೀನೇನು ವರಿ ಮಾಡ್ಬೇಡ ಗುರು, ಸುಮ್ನೆ ಎಕ್ಸ್ಲೇಟರ್ ಮೇಲೆ ಕಾಲಿಟ್ರೆ ಸಾಕು. ಇಂಪೋರ್ಟೆಡ್ ಗಾಡಿಗೆ ಸೈಡ್ ಹೊಡಿತಾಳೆ ನಿನ್ ಲಕ್ಷ್ಮಿ. ಇಲ್ಲ ನೋಡು, ನೀನ್ ಹುಡ್ಕೊಂಡು ಯಾರು ಬಂದ್ಯಾರ ಅಂತ. ನನ್ನ ಹುಡುಕೊಂಡು ಯಾರು ಬರ್ತಾರಪ್ಪ? 12 ವರ್ಷದ ಹಿಂದೆ ನನ್ನ ರಾಣಿ ನನ್ನ ಹತ್ರ ಮೊಟ್ಟ ಮೊದಲನೇ ಸರಿ ಬಂದಾಗ ಹೀಗೆ ಮಾತಾಡ್ತಾ ಇದ್ವಿ. ನನ್ನ ರಾಣಿ ಸತ್ತು ದಿವಸದಿಂದ ನನ್ನ ಲೈಫೇ ಬೋರ್ ಆಗೋಗಿತ್ತು. ಎಷ್ಟು ಚೆನ್ನಾಗಿದ್ದಾರೆ, ಸತ್ತೋದ ನನ್ನ ರಾಣಿನೇ ಮತ್ತೆ ಹುಟ್ಟು ಬಂದಿರ್ಬೇಕು. ಇದು ಹೆಣ್ಣೆಲ್ಲ ಗಂಡು, ಜೀವಕ್ಕೆ ಲಿಂಗ ಭೇದ ಇಲ್ಲ. ಸತ್ತೋದ ನನ್ನ ರಾಣಿನೇ ರಾಜನಾಗಿ ಹುಟ್ಟಿರ್ಬೋದು. ಹೇಗಾದ್ರೇನು ನಿನಗ್ ಸಂತೋಷ ಆಯ್ತು ತಾನೆ? ಸುಬಣ, ನನ್ನ ಲಕ್ಷ್ಮಿನ ನಾನು ಕರ್ಕೊಂಡೋಗ್ಲಾ? ತಗೊಂಡೋಗ್ಬೋದು, ಆದ್ರೆ ಒನ್ ಕಂಡೀಷನ್. ಕಂಡೀಷನು ಏನದು? ತಿಮ್ಮ ನಾನು ಸೇರಿ ಮುಂದಿನ ಭಾನುವಾರ ನಿನಗೆ ಇಲ್ಲೇ ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದೀವಿ. ಪಾರ್ಟಿನ? ಕಾರಣ ಏನು? ನೀನು KD ಜಾನ್ ನ ಪೊಲೀಸ್ ಕೊಟ್ಟಿಯಲ್ಲ, ಅದಕ್ಕೆ. ಓಕೆ ಓಕೆ. ರಾಣಿ ರಾಣಿ, ನೀನು ರಾಜ ಆದ್ರೂ ನಾನು ನಿನ್ನ ರಾಣಿ ಅಂತಾನೆ ಕರೆಯೋದು. ನೀನು ರಾಣಿ ರಾಣಿ ರಾಣಿ. ಏ ಟ್ಯಾಕ್ಸಿ ಖಡೋನ. अरे इधर क्या देखा, दरवाजा खोलो. ये सामान पकड़ो. या अल्लाह, क्या दर्द दिया. ಎಲ್ಲಿಗೆ ಹೋಗ್ಬೇಕು? ಮೆಟರ್ನಿಟಿ ಹೋಮ್ ಚಲೋ. ಅಲ್ಲಾಹ್. पान खाओगी? पान? शादी के बाद मेरी प्यारी हाथ से. अच्छा. अल्लाह, एक बात पूछूं? 1000 बात पूछो. बहुत अच्छा इंसान हो. मैं 9 महीने का हामिला हूँ. ತುಂಬಾ ಒಳ್ಳೇದು. मेरा पैदा होने का बच्चे का तू बाप बनेगी? अल्लाह, डरो मत, हम तुमसे प्यार करूंगी. हम तुमसे निकाह करूंगी. मरने तक हम तुमसे आराम से रखूंगी. ಈಗಾಗಲೇ ನಿನಗೆ 9 ತಿಂಗಳಾಗಿದೆ, ನಿನ್ನ ನಾನು ಮದುವೆ ಮಾಡ್ಕೋಬೇಕಾ? ಅದಿರ್ಲಿ, ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ? माँ नहीं, बाप तो शैतान होकर है. डोंट वरी, तुम्हारा बच्चा पैदा होने का टाइम में तुम मर गया तो वो पाप बच्चे को हम माँ बनेंगे. या अल्लाह, तुम खतरनाक हो, तुम खतरनाक. हम खतरनाक नहीं है. ನೋಡಿ, ನಿಮ್ಮನ್ನ ಮೆಟರ್ನಿಟಿ ಹೋಮ್ ಕರ್ಕೊಂಡು ಹೋಗ್ತೀನಿ. ಯಾವ್ದಾದ್ರು ಡಾಕ್ಟರ್ ಹಿಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. अरे ಸುಮ್ನೆ ಕೂತ್ಕಮ್ಮ.